ಅದನ್ನ ಸೌಲಭ್ಯ ಅಂತ ದೊರಕಿಸ್ಕೊಟ್ಟಿಲ್ಲ ಎಮ್ಮನೂರೆಲ್ಲ ತನ್ನ ದಿನನಿತ್ಯದ ಕೆಲಸ ಅಂತ ಹೇಳಿ ದೊರಕಿಸ್ಕೊಟ್ಟನು. ಅವ ತನ್ನ ಜೊತೆಗಿರ್ತಕ್ಕಂಥ ವಿಶೇಷ ಚೇತನರನ್ನ ಕರ್ಕೊಂಡು ಕೆಲ್ಸಕ್ಕೆ ಹೋಗ್ತಾನ. ತನ್ನದು ಏನು ಉಳಿದು ಲೇಬರ್ಸ್ ಅದಾರ ಅವ್ರ ಜೊತೆಗೆನ ಈ ವಿಶೇಷ ಚೇತನರನ್ನು ಸಹಿತ ಹಾಕ್ಕೊಂಡು ಮೆಜರ್ಮೆಂಟ್ ಬರುವಂಗೆ ಕೆಲಸ ಮಾಡಿಸಿ ಅವ್ರಿಗೂ ಸಹಿತ NMR ಕೊಡಿಸಿದ್ವಿ. ಯಾರಿಗಾರ ವಿಶೇಷ ಚೇತನದವ್ರಿಗೆ ಪೇಮೆಂಟ್ ಆಗಲಾರ್ದೈತೇನಪ್ಪ? ಇಲ್ಲ ಸರ್, ಎಲ್ಲರಿಗೂ ಆಗಿದೆ ಸರ್. ಮತ್ತೆ ಪೇಮೆಂಟ್ ಹಾಕ್ಬೇಕಂದ್ರೆ ಅವ್ರ ಕೆಲಸ ಬಂದೈತಿ, ಬಂದೈತೆ ಸರ್. ಕೆಲಸದ ಪ್ರಮಾಣ ಬಂದೈತಿ, ಕೆಲಸದ ಪ್ರಮಾಣ ಬಂದೈತೆ ಸರ್. ಅಂದ್ರೆ ನೀವು ಉಳಿದ ಲೇಬರ್ಸು ಆ ಕೆಲಸದ ಪ್ರಮಾಣ ಅದ್ರ ಕವರ್ ಮಾಡಿಕೊಡ್ತಾರೆ. ಅದ್ರಾಗ ಕವರ್ ಮಾಡ್ಕೊಡ್ತಾರೆ ಸರ್. ಆ ಥರ ಅದು ವಿಶೇಷ ಅಂತ ಕೊಟ್ಟು ನಾವು ತನ್ನ ದಿನನಿತ್ಯದ ಕೆಲಸ ಅಂತೇಳಿ ಅದನ್ನು ಮಾಡಿಸ್ಕೊಟ್ಟಾನೆ. ಬೇರೆ ಇನ್ನೊಬ್ರು ಮೇಟ್ ಕರ್ಸಿ ಸಹಿತ ಹೇಳ್ತಾರೆ. ಭಾಳ ಒಂದು ಇನ್ಫಾರ್ಮೇಟಿವ್ ಇರತಕ್ಕಂಥದ್ದು. ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಇತ್ತು, ಅವಾಗ ತಯಾರು ಮಾಡಿದ್ದಿದ್ರು. ಈಗ ಆಲ್ರೆಡಿ ಅದು ಲಾಕ್ ಆಗೈತಿ. ಈಗ ಡೈರೆಕ್ಟ್ ಪಂಚಾಯತಿ ಲಾಗಿನ್ ಒಂದ ಐತಿ. ನೆಕ್ಸ್ಟ್ ಇನ್ನೊಂದು ನಾಟಕ ಇತ್ತು ಅನ್ಕೊಂಡೆ ನಾನು. ಯಾರು ಬಂದಿಲ್ಲ. ಇನ್ನೊಂದಿಷ್ಟು ಮೇಟ್ಗಳು ನಾವು ತಿಳ್ಕೊಂಡ್ರೆ ಇದು ಈ ಫಂಕ್ಷನ್ ನಮ್ಗೆ ಸಿಗೋದಿಲ್ಲ. ಬೇರೆ ಬೇರೆ ಮಾಹಿತಿನೂ ನಮ್ಗೆ ಬರ್ತಿರ್ತಾವೆ, ಬೇರೆ ಬೇರೆ ಮಾಹಿತಿನೂ ನಮ್ಗೆ ಸಿಗ್ತಿರ್ತೈತಿ. ಇದ್ರೊಳಗೆ ಭಾಗವಹಿಸ್ಬೇಕಂತೇಳಿ ನಾವು ಬಂದೀವಿ ಇಲ್ಲಿ. ಆದಷ್ಟು ನಮ್ಮ ಮೇಟ್ ಕೆಲಸ ಮಾಡೋದಂದ್ರೆ ಏನು, ನಮ್ಮ ಕರ್ತವ್ಯ ಅಂದರೆ ಫಸ್ಟ್ ಜವಾಬ್ದಾರಿ ಇಲ್ಲದವ್ರಿಗೆ ಜವಾಬ್ದಾರಿ ಮಾಡಿಸ್ಕೊಡೋದು. ಆ ನಂತರ ಸಿಕ್ಸ್ ಫಾರ್ಮ್ ಒಳಗೆ ಅವ್ರ ಹೆಸರು ತುಂಬಿ ಕೊಡೋದು. ಅದರೊಳಗೆ 15 ದಿವಸ ಒಳಗೆ ಕೆಲಸ ಕೊಟ್ರೆ ಕೆಲಸ ಮಾಡ್ತೀವಿ, ಕೆಲಸ ಕೊಡಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ತ ಅಂತ ಅರ್ಜಿ ಹಾಕೋದಿರುತ್ತೆ. ಅದನ್ನು ಹಾಕಿಸ್ಬೇಕಾದ್ರೆ ಇಲ್ಲಿವರೆಗೂ